ತಕ್ಕಂತ ಶಿಕ್ಷಕರನ್ನು ತಗೊಂಡೋಗಿ ಎಕ್ಸಾಂಪಲ್ ಹೇಳ್ತಿರೋಂಥದ್ದು ಜೆ.ಪಿ. ನಗರದಲ್ಲಿ ಹಾಕಿದೀರಾ. ಅಲ್ಲಿ ಯಾವ್ದೋ ಲೊಕೇಶನ್ ಕೊಟ್ರೆ ಹೇಗೆ ಅವ್ರು ಮಾಡ್ಲಿಕ್ಕೆ ಸಾಧ್ಯ? ಇವತ್ತ ಆಪ್ ಅಲ್ಲಿ ಯಾವ ಲೊಕೇಶನ್ ಅನ್ನ ತೋರಿಸ್ತಾರೆ ಆಯ್ತು. ಈಗ ಯಾವ ಲೊಕೇಶನ್ ಆಪ್ ಅಲ್ಲಿ ತೋರಿಸ್ತಿದ್ಯಲ್ವಾ, ಮಜಾ ಏನೋ ಗೊತ್ತಾ? ಲೊಕೇಶನ್ ಹೋದ್ರೆ ಶಿಕ್ಷಕರಿಗೆ UHID ನಂಬರ್ ಸರಿಯಾಗಿ ಉತ್ಕರ್ಷ್, ಲಿಂಗಾಯತರು ವೀರಶೈವರು ಏನಾದ್ರು ಪ್ರತ್ಯೇಕ ಧರ್ಮ ಮಾಡ್ಕೊಂಡು ಪ್ರತ್ಯೇಕ ಕಾಲಂಗೆ ಹೋಗ್ಬಿಟ್ರೆ ಹಿಂದೂಗಳು ಕಳ್ಕೊಂಡ್ಬಿಡ್ತೀವಿ, ನಂಬರ್ ಕಡಿಮೆ ಆಗ್ಬಿಟ್ರೆ ರಾಜಕಾರಣಕ್ಕೆ ಅಷ್ಟ ಆಗುತ್ತೆ ಅಂತ ನಿಮಗೆ ಭಯ ಇದೆಯಾ? ಚಿದಾನಂದ ಸರ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಮೂಲತಃ ನಾವು ಹಿಂದೂಗಳೇ ಅಂತ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದಾದ್ರೆ ಬಸವಣ್ಣ ನಿಮ್ಗೆ ಆತಂಕ ಇಲ್ಲ? ನಿಮಗೆ ಸಮೀಕ್ಷೆಯಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆಯಾಗಿ ಬಿಜೆಪಿಗೆ ಪೆಟ್ಟು ಬೀಳುತ್ತೆ ಅನ್ನೋ ಆತಂಕ ನಿಮಗಿಲ್ಲ? ಕಮ್ಮಿ ಆಗುತ್ತೆ ಸರ್ ಹಿಂದೂಗಳ ಸಂಖ್ಯೆ. ಲಿಂಗಾಯತರ ಸಂಖ್ಯೆ ಜಾಸ್ತಿ ತೋರಿಸ್ಬೇಕನ್ನೋದೇ ಕಾಂಗ್ರೆಸ್ನ ಹುನ್ನಾರ ಇರ್ತಕ್ಕಂಥದ್ದು. ಅದನ್ನೇ ಪೊಲಿಟಿಕಲಿ ಅವ್ರಿಗೂ ಕಳ್ತಿರೋದನ್ನ ಎಲ್ಲರೂ ಕ್ರೈಸ್ತರಿಗೆ ಸೇರಿಸ್ಬಿಟ್ರೆ ಅಲ್ಪಸಂಖ್ಯಾತರ ಓಲೈಕೆ ಈಸಿ ಆಗುತ್ತೆ ಅಂತ ಇರಬಹುದು. ವೀರಶೈವ ಲಿಂಗಾಯತರು ಹಿಂದೂಗಳೇ ಸರ್. ಇದನ್ನ ತೆಗೆದಾಕ್ಲಿ ಅವ್ರು ಹೇಳಿ ಅದನ್ನ ಉತ್ಕರ್ಷ್, ನೀವ್ ಹೇಳ್ಬೇಡಿ. ಅವ್ರು ಹೇಳಿ ಅದನ್ನ, ಅವ್ರು ಹೇಳಿ ಚಿದಾನಂದ ಸರ್ ಬಾಯಲ್ಲೇ ಬಂತಲ್ಲ, ಮೂಲ ಯಾರು ಅವರು, ಯಾವ ರೂಟ್ಸ್ ಇರ್ತಕ್ಕಂಥ ಬೇಡ ಅಂತಿದ್ದಾರೆ ನೋಡಿ. ಅಲ್ಲಿ ವೀರಶೈವ ಅಂತ ಬಂದಾಗ ಪಂಚಾಚಾರ್ಯರು ಅಂತಾರೆ. ಹೌದು, ಪಂಚಾಚಾರ್ಯರು. ಲಿಂಗಾಯತರಂದ್ರೆ ಬಸವಣ್ಣ. ಆ ನಂತರ ಬಸವಣ್ಣ ಬಂದ್ರು. ಈ ಎಲ್ಲ ಗೊಡ್ಡು ಗಂಧಾಚಾರ ಅದು ಇದು ಇದೆಲ್ಲ ಬೇಡ ನಮಗೆ, ಇವ್ರ ಸಹವಾಸನ ನಮ್ಗೆ ಯಾರ್ದು ಬೇಡ ಅಂತ ಪ್ರತ್ಯೇಕ ಧರ್ಮ ಮಾಡ್ಕೋತೀನಿ ನಾನು. ಅವ್ರ ಧರ್ಮ ಅಂತ ಹೇಳ್ದೇ ಇರಬಹುದು. ಲಿಂಗಾಯತ ಕಣೆಯ ಕೈ ಲಿಂಗ ಇಟ್ಕೋ, ಅದಕ್ಕೆ ನೀನು ಪೂಜೆ ಮಾಡ್ಕೋ, ಕಾಯಕವೇ ಕೈಲಾಸ, ಹೆನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಸ ಅಂದ್ರು ಸರ್. ಅಲ್ಲ, ಅದಕ್ಕಿಂತ ಸ್ಪಷ್ಟವಾಗಿ ಬಸವಣ್ಣವರೇ ಹೇಳ್ತಾರಲ್ಲ, ನಿಜವಾದ ಶರಣರ ಸೇವೆಯೇ ಶಿವಪೂಜೆಗೆ ಸಮಾನ ಅಂತ. ಹಾಗಾದ್ರೆ ಶಿವ ಯಾರಲ್ಲಿ ಇರ್ತಕ್ಕಂಥದ್ದು? ಯಾವ ಧರ್ಮದಿಂದ ಬಂದಿರ್ತಕ್ಕಂಥದ್ದು? ಹಿಂದೂ ಧರ್ಮದಿಂದಾನೆ. ಸೊ ಹಾಗಾಗಿ ನಮ್ಮ ಬಹಳ ಸ್ಪಷ್ಟತೆ ಏನು ಅಂತಂದ್ರೆ, ಜಾತಿ ಸಂಘಟನೆಗಳಿಗೆ ಅವ್ರದೇ ಆದಂತ ಒಂದು ಅಡ್ಮಿನಿಸ್ಟ್ರೇಷನ್ ಇರ್ತದೆ, ಅವ್ರದೇ ಆದಂತ ಸಂವಿಧಾನ ಇರುತ್ತೆ. ಅದ್ರ ಬಗ್ಗೆ ನಾವು ಹೆಚ್ಚು ಮಾಡ್ಲಿಕ್ಕೆ ಹೋಗಿಲ್ಲ. ಈಗ ಇಲ್ಲಿ ಏನಾಗುತ್ತೆ, ಯಾವುದೇ ಜಾತಿ ಯಾವುದೇ ಒಂದು ಕುಲ ಅಂತ ನಾವು ಬಂದಾಗಲೂ ಕೂಡ ಪೊಲಿಟಿಕಲಿ ಅಫಿಲಿಯೇಷನ್ ಇಲ್ಲದೆ ಇಲ್ಲ ಇವತ್ತಿನ ವಾಸ್ತವ ಒಪ್ಕೊಳ್ಳೋಣ. ಪ್ರಾಕ್ಟಿಕಲಿ ಮಾತಾಡ್ತಾ ಇದ್ದೀನಿ ನಾನು, ಸುಮ್ಮನೆ ನಾನು ಚರ್ಚೆಗೆ ಇಲ್ಲ ನಾವು ಯಾವುದಕ್ಕೂ ಸೇರಲ್ಲ, ಅದು ಬೇರೆ ವಿಚಾರ. ಯಾವುದೇ ಜಾತಿ ತಗೊಳ್ಳಿ, ಒಂದಲ್ಲ ಒಂದು ಜಾತಿ ಒಂದು ಪೊಲಿಟಿಕಲ್ ಅಫಿಲಿಯೇಷನ್ಗೆ ಇದೆ. ಅದನ್ನು ನಾವು ಇಲ್ಲ ಅಂತ ಅಲೆಗಳಿಗೆ ಸಾಧ್ಯನೇ ಇಲ್ಲ. ಈಗ ಇದರಲ್ಲೇ ಒಂದು 3-4 ಅವಲುಗಳಾಗ್ಬಿಟ್ಟು, ಎಷ್ಟೊಂದು ದೊಡ್ಡ ದೊಡ್ಡ ತಲೆಗಳಾಗ್ಬಿಟ್ಟು, ಒಂದೊಂದು ತಲೆ ಒಂದೊಂದು ಥರ ಅಡ್ವೈಸ್ ಕೊಡುವ ಮಟ್ಟಕ್ಕೆ ಹೋದಾಗ ಈ ಗೊಂದಲ ಏರ್ಪಡ್ತಾ ಇದೆಯಾ? ವೀರಶೈವ ಅಂತ ಬರೆಸ್ಬೇಡಿ, ಲಿಂಗಾಯತ ಅಂತ ಬರೆಸ್ಬೇಡಿ, ಸಪ್ರೇಟ್ ಧರ್ಮ ಅಂತ ಬರೆಸ್ಕೊಳ್ಳಿ, ಇಲ್ಲ ಒಟ್ಟಿಗೆ ವೀರಶೈವ ಲಿಂಗಾಯತ ಅಂತ ಬರೆಸಿ, ಇದು ನಡೀತಿದೆಯಾ ಹೊತ್ತಿಗೆ ಅಂತ? ತಾವು ಹೇಳೋದ್ರಲ್ಲಿ ಸತ್ಯಾಂಶ ಇದೆ ಕೆಲಭಾಗ. ಯಾಕೆಂದರೆ ಎಲ್ಲರಿಗೂ ಇವತ್ತು ಪ್ರಜಾಪ್ರಭುತ್ವದಲ್ಲಿರ್ಬೋದು, ಉದ್ಯಮ ರಂಗದಲ್ಲಿರ್ಬೋದು, ಶೈಕ್ಷಣಿಕ ರಂಗದಲ್ಲಿರ್ಬೋದು, ತನ್ನದೇ ಆದ ಅಸ್ತಿತ್ವವನ್ನು ಪ್ರತಿಪಾದಿಸಬೇಕು ಅನ್ನೋ ಒಳ ಇಚ್ಛೆ ಇದ್ದೇ ಇದೆ. ಆ ಕಾರಣದಿಂದಲೇ ತನ್ನ ಗುಂಪು, ತನ್ನ ಪರಿವಾರ, ತನ್ನ ಪಕ್ಷ, ತನ್ನ ಭಾಷೆ, ತನ್ನ ಊರು ಅದು ಎದ್ದು ಕಾಣಬೇಕು, ಅದು ಪ್ರಬಲವಾಗಬೇಕು ಅಂತ ಆ ಆಸೆ ಹಿನ್ನೆಲೆಯಲ್ಲಿ ಅವ್ರ ನಿರ್ಣಯಗಳನ್ನ ಪ್ರಕಟಿಸ್ತಾರೆ. ಇದು ಗೊತ್ತಿರೋ ಅಂಶ. ಅಲ್ಲ, ಕಾಂಪಿಟೇಷನ್ ಇರಲಿ, ಪ್ರತಿಷ್ಠೆ ಆಗಬಾರ್ದು ಅಂತ. ಅದು ಪ್ರತಿಷ್ಠೆ, ಅದು ಅಂಟ್ಕೊಂಡೇ ಬರುತ್ತೆ ಸರ್. ಈಗೋ ಆಯ್ತಲ್ಲ, ಪೈಪೋಟಿ ಇರಲಿ, ಪ್ರತಿಷ್ಠೆ ಬೇಡ ಅಂತ ಹೇಳೋದು. ಕೆಲವೊಂದು ಸನ್ಯಾಸಿಗಳನ್ನು ಬಿಟ್ರೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಈಗೋ ಇದೆ. ಈಗೋ ಅಂದ್ರೆ ಒಣ ಪ್ರತಿಷ್ಠೆ ಅಂತ ಹೇಳೋದು, ದುರಹಂಕಾರ ಇದ್ದೇ ಇದೆ. ಅದು ಕೇವಲ ಸನ್ಯಾಸಿಗಳಿಗೆ ಮಾತ್ರ ಹೊರತು, ಅದನ್ನ ಒಂದ್ ಕಡೆ ಹೇಳೋಣ. ಈಗ ನಮಗಿಲ್ಲಿ ಆತಂಕ ಏನು ಅಂದರೆ, ನಮ್ಮನ್ನು ಕಳೆದ ಬಾರಿ ಕಾಂತರಾಜ್ ವರದಿಯ ಒಂದು ಏನು ಘೋಷಣೆ ಆಯ್ತಲ್ಲ, ಘೋಷಣೆ ಅಂದರೆ ಅಘೋಷಿತ ವರದಿಯ ಪ್ರಕಾರ 64 ಲಕ್ಷಕ್ಕೆ ನಮ್ಮನ್ನು ಸೀಮಿತಗೊಳಿಸಿದರು ಒಟ್ಟು. ಅದರ ಪ್ರಕಾರ ನಾವು ಯಾವ ಮೆಜಾರಿಟಿ 64 ಲಕ್ಷ ಅಂತ ಎಣಿಸಿದ್ರು ಅಂತ ಹೇಳಿ ಸೀಮಿತಗೊಳಿಸೋದ್ರ ಉದ್ದೇಶ ಇಟ್ಕೊಂಡೆ ಮಾಡಿದ್ರು ಅಂತ ಆಗ್ಬಿಡುತ್ತೆ. ನಿಮ್ಮನ್ನ 64 ಲಕ್ಷದ ಒಳಗಡೆ ನಿಲ್ಲಿಸಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡಿದ್ರು ಅಂತ ಆಗ್ಬಿಡುತ್ತೆ. 64 ಲಕ್ಷ ಅಂತ ಎಣಿಸಿದ್ರು ಅಂತ ಹೇಳಿ ಹಾಗೆ ತಲೆ ಎಣಿಸಿದ್ರು ನಮ್ಮನ್ನ. ಓಕೆ, ಹಾಗೆ ಮಾಡಿ ನಮ್ಮನ್ನ ಗುಂಪುಗಳಾಗಿ ವಿಂಗಡಣೆ ಮಾಡಿದ್ರು. ಈಗಲೂ ಕೂಡ ಅದೇ ಕೆಲಸ. 1561 ಜಾತಿಗಳಲ್ಲಿ ಇಡೀ ಸಮುದಾಯವನ್ನ ಇವರು ವಿಭಜನೆ ಮಾಡಿದ್ದಾರೆ. ಓಕೆ, ಅದ್ರ ಉದ್ದೇಶ ಕೆಲವರು ಏಕತೆ ಐಕ್ಯತೆ ಮೂಲಕ ತಮ್ಮದೇ ಆದ ಒಂದು ಇಚ್ಛೆಯಿಂದ ಅವರಲ್ಲಿ ಆ ಘೋಷಣೆಗಳಿರ್ತವೆ. ಅವ್ರ ಕ್ಷೇತ್ರಗಳಲ್ಲಿ, ಧಾರ್ಮಿಕ ವಲಯಗಳಲ್ಲಿ ಅವ್ರಿಗೊಂದು ಡಿಕ್ಟಮ್, ಫತ್ವಾ ಅದು ಬರ್ತದೆ ಹೊರಗೆ, ಹೀಗೆ ಬರ್ಸಿ ಅಂತ ಅವ್ರು ಹಾಗೆ ಬರೆಸ್ತಾರೆ. ನಮ್ಮಲ್ಲಿ ಆ ಮಟ್ಟಿನ ಜಾಗೃತಿ ಇನ್ನಿತರ ಹಿಂದೂ ಸಮಾಜದಲ್ಲಿ ಹೇಳೋದು, ಆ ಮಟ್ಟಿನ ಜಾಗೃತಿ ಇಲ್ಲ. ನನ್ನ ಮನೆ ಬಂದಾಗ ನಾನೇನೋ ಎಕ್ಸ್ ಅಂತ ಬರೆಸ್ತೀನಿ. ಆತ್ಮಸಾಕ್ಷಿಯ ಮತ, ಆತ್ಮಸಾಕ್ಷಿ ಮತನೂ ಆಗುತ್ತೆ ಈಗ ನಮ್ಮಲ್ಲಿ. ಇವ್ರು ಉತ್ಕರ್ಷ್ ಅವ್ರ ಮನೆಗೆ ಬಂದಾಗ ಅವ್ರು ಎಕ್ಸ್ ಅಂತ ಬರೆಸ್ತಾರೆ, ನಟರಾಜ್ ಗೌಡರು ವೈ ಅಂತ ಬರೆಸ್ತಾರೆ. ಹೀಗೆಲ್ಲ ಈ ಗಲಿಬಿಲಿಯಲ್ಲಿ ಕೆಲವು ಸಮುದಾಯಗಳು ಏನು ಅವರು ಬೇಕಾದಷ್ಟು ಈ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸರ್ವೆ, ಗಣತಿ ನೀವು ಒಪ್ಕೋತಿದ್ದೀರಾ? ಇದು ಇರಲಿ ಅಂತೀರಾ, ಬೇಡ ಅಂತೀರಾ? ನೀವು ನಿಮ್ಮ ವೀರಶೈವ ಮಹಾಸಭಾ
ಈಗ ಸರ್ಕಾರ ನೇರವಾಗಿ ಆನ್ಸರ್ ಬೇಕು ನನಗೆ. ಹೇಳ್ತೀನಿ, ಎಸ್ಸಾ ನೋನ ನಿಮ್ಮ ಆನ್ಸರ್ ಇದಕ್ಕೆ? ನಾವು ಜಾತಿ ಗಣತಿಯನ್ನು ಒಪ್ಪಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಒಪ್ತೀವಿ. ಜಾತಿ ಬರ್ಸ್ಬೇಡಿ ಅಲ್ಲಿ ಹಂಗಾರೆ. ಅವ್ರು ಕೇಳ್ತಾರೆ, ಅದಕ್ಕೆ ಕಾನೂನು ಪ್ರಯೋಜನ ಮಾಡಿ ಏನ್ ಮಾಡೋದು? ನಮ್ ಬರ್ಸ್ಬೇಡಿ ನೀವು ಹಾಗಾದ್ರೆ. ನಮ್ ದುರದೃಷ್ಟ ಅದು. ನಿಮ್ದು ಈಗ ನೀವು ಚಿದಾನಂದ ಅವರು ನಿಮ್ಮ ಮನೆ ಮಕ್ಕಳದೆಲ್ಲ ಹೇಳ್ಕೊಳ್ಳಿ ನೀವು, ನಮ್ ನಿಂಗೆ ಶೈಕ್ಷಣಿಕ ಹೆಂಗಿದೀವಪ್ಪ, ನಮ್ಗೆ ಸೌಲಭ್ಯ ಮಾಡ್ಕೊಡಿ, ನೀವು ಬರ್ಕೊಂಡು ಹೋಗಿ ಅಂತ ಹೇಳಿ. ಸರಿ, ಅಲ್ಲಿ ಏನಾಗಿದೆ, ಇನ್ನೊಂದು ಸಮುದಾಯ ತನ್ನನ್ನ ತಾನು ಏರಿಸ್ಬೇಕು ಅಂತ ಹವಣಿಕೆಯಲ್ಲಿದ್ದಾಗ ನಮಗೂ ಕೂಡ ಭಯ ಆತಂಕ ಉಂಟಾಗುತ್ತೆ. ಜಿದ್ದಿಗೆ ಬಿಡೋದು ಹಂಗಾದ್ರೆ ಇಬ್ರು. ಇಂಥ ವ್ಯವಸ್ಥೆ ಇವರು ನಿರ್ಮಾಣ ಮಾಡಿಟ್ಟಿದ್ದಾರೆ. ಬೇಕಾ ಬೇಡ ಸರ್ವೆ ಚೇನನ್ ಸರ್? ಎಸ್ ನಾನು ನನಗೆ ಸರಿಯಾಗಿ ಉತ್ತರ ಕೊಡಲ್ಲ ನೀವು. ಅಡ್ಡಗೋಡೆ ಮೇಲೆ ಬೇಡ ನನಗೆ ದೀಪ. ಈ ಸಮೀಕ್ಷೆ ಈ ರಾಜ್ಯದ ತುರ್ತು ಅವಶ್ಯಕತೆ ಅಲ್ವಾ? ಅವಶ್ಯಕತೆ. ನೇರ ಕ್ವಶನ್. ನಟರಾಜ್ ಗುಡ್ರದಲ್ಲ ಜೀವನ್ ಅವರು ಅದೇ ಹೇಳಿದ್ದು. ಫೈನ್ ನಾನು ಮಾತಾಡ್ತೀನಿ. ಸಂಕೇತ್ ಸರ್ ಅವರಿಂದ ನಾನು ಕಂಟಿನ್ಯೂ ಮಾಡ್ತೀನಿ ಬ್ರೇಕ್ ಆದ್ಮೇಲೆ.